ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಆಲೀಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ. ಇದು ಹಸಿಯಾಗಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ ತಿಂತಿದ್ರೆ ಸೂಪರ್ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಒಂದು 20ರಿಂದ 25ರಷ್ಟು ಕಾಳುಮೆಣಸು ತಗೊಂಡಿದ್ವಿ. 2 ಗೆಡ್ಡೆ ಬೆಳ್ಳುಳ್ಳಿ, 3 ರಿಂದ 4 ಸ್ಪೂನಷ್ಟು ತುಪ್ಪ, ಸ್ಪೂನಷ್ಟು ಮತ್ತು ಉಪ್ಪು ಇಷ್ಟೊಂದು ತಗೊಂಡಿದ್ದೀವಿ. ಮೊದಲನೇದಾಗಿ ಕುಟ್ಟಾಣಿಗೆ ಮೆಣಸನ್ನ ಒಂದು 25 ಮೆಣಸು ಕಾಳನ್ನು ಹಾಕೊಂಡು ಚೆನ್ನಾಗಿ ಕುಟ್ಕೋತಾ ಇದ್ದೀವಿ. ನಮ್ಮ ಅಪ್ಪಂದ ಇದು ಫೇವ್ರೆಟ್ ಡಿಶ್, ಇದು ಫೇವ್ರೆಟ್ ರೆಸಿಪಿ. ಇದು ಅವರು ಸಾಮಾನ್ಯ ಇದನ್ನು ವಾರಕ್ಕೊಂದ್ಸತಿ ಮಾಡ್ಕೊಂಡು ತಿಂತಾನೆ ಇರ್ತಾರೆ. ಸೊ ತುಂಬ ಚೆನ್ನಾಗಾಗುತ್ತೆ. ಹಂಗಾಗಿ ಅವ್ರದ್ದು ಸ್ಟ್ರಾಂಗ್ ಬಾಡಿ. ಆಮೇಲೆ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನೇ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಮಗೆ ಚಿಕ್ಕದ್ರಲ್ಲಿ ತುಂಬ ಮಾಡ್ಕೊಡೋರು. ನಾವಿದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಹಾಗಾಗಿ ಇದನ್ನು ನಾನು ಕೇಳಿ ಮಾಡಿಸ್ಕೊಂಡು ಮಾಡ್ಕೊಡಪ್ಪಾಜಿ ಅಂತ ಹೇಳಿ ಮಾಡ್ಕೊತಾ ಇರೋದು. ನೋಡಿ, ಈ ಥರ ಚೆನ್ನಾಗಿ ಕುಟ್ಕೊಂಡ್ರೆ ಸಾಕು. ತುಂಬ ಸ್ಮ್ಯಾಶ್ ಬೇಡ. ಇದನ್ನು ಮಿಕ್ಸಿಲಿ ಆಡ್ಸೋಕೆ ಹೋಗಬೇಡಿ, ಅದ್ರ ಟೇಸ್ಟ್ ಇದಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಬೇಕಾದ್ರೆ ನಂತರ ಮತ್ತೆ ಉಪ್ಪು ಹಾಕೋಬೋದು. ಒಂದು ತಟ್ಟೆಗೆ ಬಿಸಿಯನ್ನು ಹಾಕ್ಕೊಂಡು ಏನು ಕುಟ್ಟಾಣಿಲಿ ಕುಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸನ್ನ, ಜೊತೆಗೆ ತುಪ್ಪ 2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗುತ್ತೆ ಈ ರೆಸಿಪಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಅದರ ಅರೋಮ್ ಆಗಲಿ ಘಮ ಆಗಲಿ ನೀಟಾಗಿ ಬ್ಲೆಂಡ್ ಆಗಲಿ ಎಲ್ಲ ಅನ್ನಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗುತ್ತೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಫೇವ್ರೆಟ್ ಡಿಶ್ ಇದು. ಕೆಮ್ಮಿಗಾಗಲಿ ಅಥವಾ ಶೀತಕ್ಕಾಗಲಿ ಇದು ತುಂಬ ಒಳ್ಳೆಯದಿದು. ಚಳಿಗಾಲದಲ್ಲಂತೂ ಮಾಡಿದಂಥ ರೆಸಿಪಿ ಇದು. ಬಿಸಿ ಅನ್ನಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ತಂದ್ರೆ ಇಂಥ ಒಳ್ಳೆ ಡಿಶ್ ಮಿಸ್ ಮಾಡ್ಕೊಳ್ತೀರಾ ಖಂಡಿತವಾಗಿಯೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.